ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾವೇನೋ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸೋಮವಾರದ್ದು ವಿಡಿಯೋ ಆಗಿರುತ್ತೆ. ಸೋಮವಾರ ಸಾಯಂಕಾಲ ಒಂದು 4 ಗಂಟೆ ಆಗಿತ್ತು. ಆವಾಗ ಅಂಗಡಿಯಿಂದ ಒಂದು ಬಂಡೆ ಹಾಕಿದ್ವಿ ಅಂಗಡಿ ಹತ್ರ. ಅದನ್ನು ತೆಗೆದುಬಿಟ್ಟು ಇಲ್ಲಿ ಕುತ್ಕೊಳ್ಳೋದಕ್ಕೆ ಅಂತ ಏನಿಲ್ಲ, ಸುಮ್ಮನೆ ಸೈಡಿಗೆ ಇಟ್ವಿ. ನನ್ನ ಮಗಳು ಇಟ್ಕೊಂಡು, ಅಮ್ಮ ಇದನ್ನು ಹಾಕ್ಕೊಡು, ಕುತ್ಕೊಳ್ಳೋಕ್ಕಾಗುತ್ತೆ, ಚಿಕ್ಕ ಮಕ್ಕಳು ಕುತ್ಕೊತೀವಿ ನಾವು ಅಂತ ಹೇಳ್ತಾಯಿದ್ಲು. ಹಂಗಾಗ್ಬಿಟ್ಟು ಅದನ್ನು ಹಾಕ್ತಾಯಿದ್ದಾರೆ ನಮ್ಮ ಮನೆಯವ್ರನ್ನು, ಅವ್ರ ಫ್ರೆಂಡು ಕೂಡ. ಅದನ್ನು ಕ್ಲೀನಾಗಿ ಒಂದೇ ಒಂದು ಇಟ್ಕಿ ಇಟ್ಬಿಟ್ಟು ಅದನ್ನು ಹಾಕ್ತಾಯಿದ್ದಾರೆ. ಇಲ್ಲಿ ನಲ್ಲಿಕಾಯಿ ಮರ ಇದೆ ಅಲ್ವಾ, ಅದು ಮಾಮೂಲಿ ಕಾಡು ನಲ್ಲಿಕಾಯಿ ಅಲ್ಲ, ಅದು ಮಾಮೂಲಿ ನಲ್ಲಿಕಾಯಿ ಮರನೇ. ಅದು ಒಂದು ಮಾತ್ರನೇ ಚೆನ್ನಾಗಿ ಬರುತ್ತೆ, ಇನ್ನೊಂದು ಅಲ್ಲಲ್ಲೇ ಮುರಿದೋಗುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ಯಾವಾಗಲೂ ಹಂಗೆ. ಇದು 2ನೇ ಸಲ ಇಟ್ಟಿದ್ದೀನಿ, 2 ಸಲನೂ ಹಂಗೆ ಆಯಿತು. ಕಡಲೆಕಾಯಿ ಬಂದಿತ್ತು ಅಂಗಡಿ ಹತ್ರ. ನಮ್ಮ ಮನೆಯವರು ಒಂದು ಸೇರು ಅಂತೀವಲ್ಲ, ಒಂದು ಸೇರಷ್ಟು ತೊಗೊಂಡಿದ್ರು. ಅದನ್ನು ಕೂಡ ಬೇಯಕ್ಕೆ ಹಾಕಿ ಇವಾಗ ಈಚೆ ಬಂದು ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಅಲ್ಲಿ ಅದ್ರ ಮೇಲೆ ಕುತ್ಕೊಂಡು ಫೋನ್ನ ನೋಡ್ತಾಯಿದ್ರು. ಫೋನಲ್ಲಿ ಏನು ನೋಡ್ತಾಯಿದ್ದಾರೆ ಅಂತಂದರೆ ನನ್ನದೇ ವಿಡಿಯೋ ನೋಡ್ತಾಯಿದ್ದಾರೆ. ಅವರಿಗೆ ನಾನು ಹಾಕೋ ವೀಡಿಯೋಸ್ ಅಂದರೆ ತುಂಬಾ ಇಷ್ಟ. ಹಂಗಾಗ್ಬಿಟ್ಟು ಅವಾಗವಾಗ ಕುತ್ಕೊಂಡು ನೋಡ್ತಾ ಇರ್ತಾರೆ ಅವರು. ಕಬ್ಬನ್ನ ನಾನು ಹುಡುಗರೆಲ್ಲ ಇದ್ರಲ್ವ, ಕಿತ್ಕೊಡ್ರಿ ಮಕ್ಳು ತಿಂತಾರೆ ಅಂತ ಅಂದ್ಬಿಟ್ಟು ಹೇಳಿ. ಎಂತ ದಪ್ಪ ಮನ್ಸುಡಿ. ಹಾಂ, ಎಲ್ಲ ಫುಲ್ ರೆಡ್ ಕಲರಾಗಿ ಬಂದ್ಬಿಟ್ಟೈತೆ. ಅಲ್ಲ ರೀ, ನೀವು ಕೊನೆ ಮುರಿದಾಕ್ಬಿಟ್ಟು ಬಿಟ್ಬಿಟ್ರಲ್ಲ, ಅದಕ್ಕೆ ಸುಮ್ಮನೆ ವೇಸ್ಟ್ ಆಗಿರೋದು. ಬರೀ ಇಂಥದೆಯ ಕೊನೆ ಮುರಿತಿದ್ದಂಗೆ ಕಿತ್ಕೊಟ್ಟಿದ್ರೆ ಹುಡುಗರಿಗೆ ಎಲ್ಲ ನಾನು ತಿನ್ಕೊಳ್ಳ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ ಸುಮ್ಮನೆ ಕೊನೆ ಮುರಿದಾಕಿ ಪೇಸ್ಟ್ ಮಾಡೋದು. ಯಾವುದೋ ಒಂದೊಂದು ಚೆನ್ನಾಗೈತೆ, ಒಂದೊಂದು ಪದ್ಮಾಸಮ್ಮ ಬತ್ತೈತೆ. ಅದನ್ನೆಲ್ಲ ಕಟ್ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕಟ್ ಮಾಡಿಕೊಟ್ರು. ನಾನು ಅದನ್ನೆಲ್ಲ ಸಿಪ್ಪೆಲ್ಲ ತೆಗೆದುಬಿಟ್ಟು ಕ್ಲೀನಾಗೆಲ್ಲ ಕಟ್ ಮಾಡಿಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಅದು ಎಲ್ಲ ಅಷ್ಟು ಜನ ಮಕ್ಕಳಿದ್ರಲ್ಲೇ ಅದೆಲ್ಲ ಯಾಕೋ ಚೆನ್ನಾಗೇ ಇರಲಿಲ್ಲ ಫ್ರೆಂಡ್ಸ್. ತುಂಬ ದಿವಸ ಆಗಿತ್ತು. ನಮ್ಮ ಮನೆಯವರು ಕೊನೆ ಎಲ್ಲ ಕಟ್ ಮಾಡಿಬಿಟ್ಟು ಬುಡ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ರು, ಸ್ವೀಟಾಗಿತ್ತು ಅಂತಂದ್ಬಿಟ್ಟು. ಅದು ಯಾರೋ ತಿನ್ನೋರಿಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಹಂಗೆ ಬಿಟ್ಬಿಟ್ಟಿದ್ರು. ಹಂಗಾಗ್ಬಿಟ್ಟು ಅದು ಎಲ್ಲ ಫುಲ್ ರೆಡ್ ಕಲರ್ ಬಂದುಬಿಟ್ಟಿತ್ತು. ಚೆನ್ನಾಗಿರೋದನ್ನು ಮಾತ್ರ ಎಲ್ಲ ಕಟ್ ಮಾಡಿ ಮಕ್ಳಿಗೆ ಒಂದೊಂದು ಪೀಸ್ನೇ ಕೊಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಒಬ್ಬರಿಗೆ ಕೊಟ್ಬಿಟ್ರೆ ತಿರ್ಗಾ ಮಕ್ಳು ಇದು ಮಾಡ್ಕೊತಾರೆ ಅಂತ ಕಿತ್ತಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹಂಚ್ಕೊಟ್ಟೆ. ಇದು ಸಾಯಂಕಾಲ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡಿದೆ. ಅದು ನನ್ನ ಮಗ ಕೇಳ್ದೆ ಟೊಮೊಟೊ ಬಾತ್ ಮಾಡಮ್ಮ ಅಂತ. ಅದು ನನ್ನ ಮಗನಿಗೆ ನನಗೆ ಅಷ್ಟೇ. ಅವರೆಲ್ಲ ಊಟ ಮಾಡ್ಕೊಂಡಿದ್ರು, ನನ್ನ ಮಗ ಮಾತ್ರ ಊಟ ಮಾಡಿರಲಿಲ್ಲ. ಹಂಗಾಗ್ಬಿಟ್ಟು ನಮ್ಮಿಬ್ಬರಿಗೆ ಟೊಮೊಟೊ ಬಾತ್ನ ಮಾಡ್ಕೊಂಡ್ವಿ ನಾವು. ಅವನಿಗೆ ಯಾಕೋ 1-2 ದಿನದಿಂದ ಜ್ವರ ಬರ್ತಾಯಿತ್ತು. ಊಟ ಸರಿಯಾಗೇನು ಮಾಡ್ತಾಯಿರಲಿಲ್ಲ. ಹಂಗಾಗ್ಬಿಟ್ಟು ಅವ್ನು ಕೇಳಿದ್ದನ್ನೇ ಮಾಡಿಕೊಟ್ಟೆ. ಇದು ಫ್ರೆಂಡ್ಸ್ ಬೆಲ್ಟು ಹೊಸದನ್ನ ತೊಗೊಂಡೆ. ಹಂಗಾಗ್ಬಿಟ್ಟು ಕ್ಲೀನಾಗಿ ಕೂರುತ್ತಾ ಇಲ್ವ ಅಂತ ಅಂದ್ಬಿಟ್ಟು ನೋಡಿ ಆಗ್ತಾಯಿದ್ದೀನಿ. ಆದರೂ ಕೂಡ ಹೊಸ ಬೆಲ್ಟ್ ಅಲ್ವಾ, ಟೈಟಿಗೆ ಅನ್ನಿಸ್ತು. ಫುಲ್ಲು ಟೈಟಾಗಿದೆ. ವಿಷಲೇನೋ ಒಂದೇ ಸಲನೇ ಕೂಗಿದ್ದು, ತಿರುಗಿ ಸಲ ಹಾಕಿದ್ರೆ ನೋಡಿದ್ರೆ ವಿಷಲೇ ಕೂಗಲಿಲ್ಲ. ಹಂಗಾಗ್ಬಿಟ್ಟು ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಹೊತ್ತನ್ನ ಬಿಟ್ಟು ಆಫ್ ಮಾಡಿದೆ. ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗ ಚೆನ್ನಾಗಿತ್ತು. ಒಟ್ನಾಗ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ನಾನು ಆಲ್ರೆಡಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗಾಗಿಬಿಟ್ಟು ನಾನು ಶೇರ್ ಮಾಡೋಕ್ಕೆ ಏನೂ ಹೋಗಲಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ಹೊಸದಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್, ಟೇಕ್ ಕೇರ್.